ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲ್ಯಾಣ ಕರ್ನಾಟಕದ ಅತಿ ದೊಡ್ಡ ಸೂಪರ್ ಸ್ಪೆಷಾಲಿಟಿ ಎನ್ಕೆ ಆಸ್ಪತ್ರೆಯಲ್ಲಿ ಜುಲೈ 1ರಂದು ಉಚಿತ ಮೇಘಾ ಆರೋಗ್ಯ ಶಿಬಿರ, ವೈದ್ಯರ ದಿನಾಚರಣೆಯ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ, ಔಷಧ ವಿತರಣೆ, ಪ್ರಯೋಗಾಲಯ ಪರೀಕ್ಷೆಗಳಿಗೆ 30% ರಿಯಾಯಿತಿ. ಡ್ರೋನ್ ಕ್ಯಾಮೆರಾ ಮೂಲಕ ಇಸ್ಪೆಟ್ ಅಡ್ಡೆ ಪತ್ತೆ, ಜೇವರ್ಗಿ ಪೊಲೀಸರ ದಾಳಿ, ಹಲವರು ವಶಕ್ಕೆ. ಸರ್ಕಾರಿ ಬಾಲಕಿಯರ ಕಾಲೇಜು ಮೇಲ್ಛಾವಣಿ ಕುಸಿತು ಪ್ರಕರಣ, ಗಾಯಾಳು ವಿದ್ಯಾರ್ಥಿನಿಯರಿಗೆ ಪರಿಹಾರಕ್ಕೆ ಆಗ್ರಹಿಸಿ ರಸ್ತೆ ತಡೆ ಪ್ರತಿಭಟನೆ. ಕಾಲೇಜು ಮೇಲ್ಛಾವಣಿ ಸಿಮೆಂಟ್ ಕುಸಿತ ಪ್ರಕರಣ, ಗಾಯಾಳು ವಿದ್ಯಾರ್ಥಿನಿಯರ ಆರೋಗ್ಯ ವಿಚಾರಿಸಿದ ಶಾಸಕ ಅಲ್ಲಂಪ್ರಭು ಪಾಟೀಲ್. ಈಗ ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕ ಭಾಗದ ಪ್ರಮುಖ ಹಾಗೂ ಅತ್ಯಾಧುನಿಕ 200 ಹಾಸಿಗೆಗಳ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾದ ಎನ್ಕೆ ಆಸ್ಪತ್ರೆಯಲ್ಲಿ ವೈದ್ಯರ ದಿನಾಚರಣೆಯ ಅಂಗವಾಗಿ ಜುಲೈ 1ರಂದು ಉಚಿತ ಮೇಘಾ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಆಸ್ಪತ್ರೆಯ ಅಧ್ಯಕ್ಷರಾದ ಡಾಕ್ಟರ್ ಆರಿಫ್ ರಜಾ ಅಹಮದ್ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಪ್ರಮುಖ ಹಾಗೂ ಅತ್ಯಾಧುನಿಕ 200 ಹಾಸಿಗೆಗಳ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾದ ಎನ್ಕೆ ಆಸ್ಪತ್ರೆಯಲ್ಲಿ ವೈದ್ಯರ ದಿನಾಚರಣೆಯ ಅಂಗವಾಗಿ ಜುಲೈ 1ರಂದು ಉಚಿತ ಮೇಘಾ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಆಸ್ಪತ್ರೆಯ ಅಧ್ಯಕ್ಷರಾದ ಡಾಕ್ಟರ್ ಆರಿಫ್ ರಜಾ ಅಹಮದ್ ತಿಳಿಸಿದ್ದಾರೆ. ನಗರದ ಜಾಫ್ರಾಬಾದ್ ಕ್ರಾಸ್ ರಿಂಗ್ ರೋಡ್ನಲ್ಲಿರುವ ಎನ್ಕೆ ಆಸ್ಪತ್ರೆಯು ಆಧುನಿಕ ವೈದ್ಯಕೀಯ ತಂತ್ರಜ್ಞಾನ, ಅನುಭವಿ ತಜ್ಞ ವೈದ್ಯರ ತಂಡ ಹಾಗೂ ನೈತಿಕ ವೈದ್ಯಕೀಯ ಸೇವೆಗಳ ಮೂಲಕ ಕಲ್ಯಾಣ ಕರ್ನಾಟಕ ಭಾಗದ ಜನತೆಗೆ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿದೆ ಎಂದು ಅವರು ಹೇಳಿದರು. ಆಸ್ಪತ್ರೆಯಲ್ಲಿ 24x7 ತುರ್ತು ಚಿಕಿತ್ಸಾ ವಿಭಾಗ, ಟ್ರಾಮಾ ಕೇರ್, ವೆಂಟಿಲೇಟರ್ ಹಾಗೂ ಲೈಫ್ ಸಪೋರ್ಟ್ ವ್ಯವಸ್ಥೆಯೊಂದಿಗೆ ಅತ್ಯಾಧುನಿಕ ಐಸಿಯು, ಡಯಾಲಿಸಿಸ್, ಸಿಟಿ ಸ್ಕ್ಯಾನ್, ಎಂಆರ್ಐ, ರಕ್ತನಿಧಿ, ಇಆರ್ಸಿಪಿ ಸೇರಿದಂತೆ ಹಲವು ಸುಧಾರಿತ ವೈದ್ಯಕೀಯ ಸೌಲಭ್ಯಗಳು ಒಂದೇ ಸೂರಿನಡಿ ಲಭ್ಯವಿವೆ. ಗಂಭೀರ ಸ್ಥಿತಿಯಲ್ಲಿರುವ ರೋಗಿಗಳ ಆರೈಕೆಗಾಗಿ ವಿಶೇಷ ವೈದ್ಯಕೀಯ ತೀವ್ರ ನಿಗಾ ಘಟಕ, ಎಂಐಸಿಯು, ಕ್ರಿಟಿಕಲ್ ಕೇರ್ ಸೇವೆಗಳು, ಪ್ರತ್ಯೇಕ ಅನೆಸ್ಥೇಷಿಯಾ ತಂಡ ಸೇರಿದಂತೆ ಸಮಗ್ರ ಚಿಕಿತ್ಸಾ ವ್ಯವಸ್ಥೆ ಆಸ್ಪತ್ರೆಯಲ್ಲಿದೆ. ಉತ್ತರ ಕರ್ನಾಟಕದಲ್ಲೇ ಅಪರೂಪವಾಗಿರುವ ಸಿಆರ್ಆರ್ಟಿ ಕಂಟಿನ್ಯೂಸ್ ರೆನಲ್ ರಿಪ್ಲೇಸ್ಮೆಂಟ್ ಥೆರಪಿ ಸೌಲಭ್ಯವು ಎನ್ಕೆ ಆಸ್ಪತ್ರೆಯಲ್ಲಿ ಲಭ್ಯವಿದ್ದು, ತೀವ್ರ ಮೂತ್ರಪಿಂಡ ವೈಫಲ್ಯ ಹಾಗೂ ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿರುವ ರೋಗಿಗಳಿಗೆ ಜೀವ ರಕ್ಷಕ ಚಿಕಿತ್ಸೆಯನ್ನು ಒದಗಿಸಲಾಗುತ್ತಿದೆ. ಇದಲ್ಲದೆ ಆಸ್ಪತ್ರೆಯಲ್ಲಿಯೇ ಸಿಟಿ ಸ್ಕ್ಯಾನ್ ಹಾಗೂ ಎಂಆರ್ಐ ಸ್ಕ್ಯಾನ್ ಸೌಲಭ್ಯಗಳಿರುವುದರಿಂದ ರೋಗಿಗಳು ಬೇರೆಡೆ ತೆರಳದೆ ಎಲ್ಲಾ ಅಗತ್ಯ ರೋಗ ನಿರ್ಣಯ ಸೇವೆಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಬಹುದಾಗಿದೆ. ಡಯಾಲಿಸಿಸ್, ರಕ್ತನಿಧಿ, ಇಆರ್ಸಿಪಿ, ತುರ್ತು ಚಿಕಿತ್ಸಾ ಸೇವೆಗಳು, ಸೂಪರ್ ಸ್ಪೆಷಾಲಿಟಿ ಕನ್ಸಲ್ಟೇಷನ್ ಸೇರಿದಂತೆ ಸಮಗ್ರ ಆರೋಗ್ಯ ಸೇವೆಗಳನ್ನು ಆಸ್ಪತ್ರೆ ಒದಗಿಸುತ್ತಿದೆ. ಆಸ್ಪತ್ರೆಯಲ್ಲಿ ಗ್ಯಾಸ್ಟ್ರೋ ಮತ್ತು ಲಿವರ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಎಂಟ್ರಾಲಜಿ, ಇಂಟರ್ನಲ್ ಮೆಡಿಸಿನ್, ಆರ್ಥೋಪೆಡಿಕ್ಸ್ ಹಾಗೂ ಸ್ಪೈನ್ ಸರ್ಜರಿ, ಪ್ರಸೂತಿ ಮತ್ತು ಸ್ತ್ರೀ ರೋಗ, ಯುರಾಲಜಿ, ನೆಫ್ರಾಲಜಿ, ಕ್ರಿಟಿಕಲ್ ಕೇರ್ ಹಾಗೂ ತುರ್ತು ಚಿಕಿತ್ಸಾ ವಿಭಾಗಗಳಲ್ಲಿ ಅನುಭವಿ ತಜ್ಞ ವೈದ್ಯರು ಸೇವೆ ಸಲ್ಲಿಸುತ್ತಿದ್ದಾರೆ. ರೋಗಿಯ ಜೀವ ರಕ್ಷಣೆಯೇ ಎನ್ಕೆ ಆಸ್ಪತ್ರೆಯ ಮೊದಲ ಆದ್ಯತೆಯಾಗಿದೆ. 200 ಬೆಡೆಡ್ ಹಾಸ್ಪಿಟಲ್, ಎನ್ಕೆ ಹಾಸ್ಪಿಟಲ್ 200 ಬೆಡೆಡ್ ಹಾಸ್ಪಿಟಲ್ ಇದೆ.
ಇದರಲ್ಲಿ ಸುಮಾರು ಇನ್ಹೌಸ್ 8 ಸೂಪರ್ ಸ್ಪೆಷಲಿಸ್ಟ್ ಅದಾರ. ನಾನು ಗ್ಯಾಸ್ಟ್ರೋ ಸರ್ಜನ್, ಗ್ಯಾಸ್ಟ್ರೋ ಫಿಸಿಷಿಯನ್ ಡಾಕ್ಟರ್ ಜಿಶಾನ್ ಅಲಿ ಸರ್ ಅದಾರ, ಯೂರೋಲಜಿಸ್ಟ್ ಡಾಕ್ಟರ್ ತಾಯಫ್ ಸರ್ ಅಂಡ್ ನೆಫ್ರಾಲಜಿಸ್ಟ್ ಡಾಕ್ಟರ್ ವಿವೇಕ್ ಪಾಟೀಲ್ and diabetologist and physician Dr. Viresh Godi and orthopedician Dr. Mahalingam and Dr. Zafar. ಈ ಟೀಮ್ ಇಂದ ನಾವು ಇನ್ ಹೌಸ್ ಕಂಟಿನ್ಯೂಸ್ 9 to 5 OPD ನೋಡ್ತಾರ ಅಂಡ್ ಎಮರ್ಜೆನ್ಸಿನಲ್ಲಿ ಅವೈಲೇಬಲ್ ಅದ. ಈ ಹಾಸ್ಪಿಟಲ್ ಸ್ಪೆಷಾಲಿಟಿ ಏನಂದ್ರೆ ಇನ್ ಹೌಸ್ ಡಾಕ್ಟರ್ಸ್ ಅದಾರ, ಇವರಿಗೆ ಸರೌಂಡ್ ಹೆಲ್ಪ್ ಮಾಡಕ್ಕೆ ಇಡಿ ಟೀಮ್ ಲೆಡ್ ಬೈ ಡಾಕ್ಟರ್ ಉದಯ್ ಕಾಸ್ಗೆ ಅಂಡ್ ಇಂಟೆನ್ಸಿವಿಸ್ಟ್ ಟೀಮ್ ಲೆಡ್ ಬೈ ಡಾಕ್ಟರ್ ಹೈದರ್ ರೆಹಮಾನ್. ಅವರಿಗೆ ಹೆಲ್ಪ್ ಮಾಡೋದು, ಪೇಷಂಟ್ ನೋಡೋದು. ಸೊ ಪೇಷಂಟ್ OPD ನಾವು ನೋಡ್ತೀವಿ, ಆಪರೇಷನ್ ಮಾಡ್ತೀವಿ, ಎಲ್ಲ ನೋಡ್ಕೋತಾರ ಅವ್ರು. ಸೊ ಒಂದು ಕಂಪ್ಲೀಟ್ ಇದು ಇದೆ. ಸೆಕೆಂಡ್ ಇನ್ ಹೌಸ್ ಫೆಸಿಲಿಟೀಸ್ ಎಂದರಲ್ಲಿ ಇನ್ ಹೌಸ್ ಸಿಟಿ ಸ್ಕ್ಯಾನ್ MRI ಇದೆ ಅಂಡ್ ಆಲ್ ಬ್ಲಡ್ ಇನ್ವೆಸ್ಟಿಗೇಷನ್ ಇದೆ ಅಂಡ್ ಇನ್ ಹೌಸ್ ಕ್ಯಾಥ್ಲಾಬ್ 3-4 months ನಲ್ಲಿ ನಾವು ಮಾಡ್ತಾ ಇದೀವಿ. ಸೆಕೆಂಡ್ ಥರ್ಡ್ ಪಾಯಿಂಟ್ ಈಸ್ ಏನಂದ್ರೆ ಈಗ 4 ಮಾಡ್ಯುಲರ್ OT ಇದೆ, ವೆಲ್ ಇಕ್ವಿಪ್ಡ್ ಇದೆ ಅಂಡ್ ನಮ್ ಮೇನ್ ಇಂಟೆನ್ಷನ್ NK ಹಾಸ್ಪಿಟಲ್ ಏನಿದೆ ಅಂದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂಡ್ ರಿನಲ್ ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸ್ಟಾರ್ಟ್ ಮಾಡೋದು ಒಂದು ಇದು ಇದೆ. ವಿ ವಿಲ್ ಡೂ ದಟ್ ಇನ್ ಕಮಿಂಗ್ ಮಂತ್ಸ್. ಅತ್ಯಾಧುನಿಕ ತಂತ್ರಜ್ಞಾನ, ಪರಿಣಿತ ವೈದ್ಯರು ಹಾಗೂ ಮಾನವೀಯ ಸೇವೆಯ ಮೂಲಕ ವಿಶ್ವಮಟ್ಟದ ಆರೋಗ್ಯ ಸೇವೆಯನ್ನು ಕಲ್ಯಾಣ ಕರ್ನಾಟಕದ ಜನರಿಗೆ ತಲುಪಿಸುವುದು ನಮ್ಮ ಧ್ಯೇಯವಾಗಿದೆ. ಜಿಲ್ಲೆಯ ಜನರು ಉತ್ತಮ ಚಿಕಿತ್ಸೆಗಾಗಿ ದೂರದ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ಅತ್ಯುತ್ತಮ ಚಿಕಿತ್ಸೆ ಇಲ್ಲಿಯೇ ಲಭ್ಯವಿದೆ ಎಂದು ಆಸ್ಪತ್ರೆಯ ಅಧ್ಯಕ್ಷರಾದ ಡಾಕ್ಟರ್ ಆರಿಫ್ ರಜಾ ಅಹಮದ್ ತಿಳಿಸಿದ್ದಾರೆ. ಜುಲೈ 1ರಂದು ವೈದ್ಯರ ದಿನಾಚರಣೆಯ ಅಂಗವಾಗಿ ಬೆಳಗ್ಗೆ 10 ರಿಂದ ಸಂಜೆ 4 ಗಂಟೆಯವರೆಗೆ ಆಸ್ಪತ್ರೆ ಆವರಣದಲ್ಲಿ ಉಚಿತ ಮೇಘಾ ಆರೋಗ್ಯ ಶಿಬಿರ ನಡೆಯಲಿದೆ. ಶಿಬಿರದಲ್ಲಿ ಭಾಗವಹಿಸುವವರಿಗೆ ಉಚಿತ ತಜ್ಞ ವೈದ್ಯರ ಆರೋಗ್ಯ ತಪಾಸಣೆ ಮತ್ತು ಸಲಹೆ, ಉಚಿತ ಔಷಧ ವಿತರಣೆ, ಪ್ರಯೋಗಾಲಯ ಪರೀಕ್ಷೆಗಳಿಗೆ 30% ರಿಯಾಯಿತಿ, ವಿವಿಧ ಆರೋಗ್ಯ ಸಮಸ್ಯೆಗಳ ಕುರಿತು ತಜ್ಞರ ಮಾರ್ಗದರ್ಶನ. ಈ ಅಪರೂಪದ ಆರೋಗ್ಯ ಶಿಬಿರದ ಸದುಪಯೋಗವನ್ನು ಸಾರ್ವಜನಿಕರು ಪಡೆದು ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವಂತೆ ಆಸ್ಪತ್ರೆಯ ಅಧ್ಯಕ್ಷರಾದ ಡಾಕ್ಟರ್ ಆರಿಫ್ ರಜಾ ಅಹಮದ್ ಮನವಿ ಮಾಡಿದ್ದಾರೆ. 1st July ಡಾಕ್ಟರ್ಸ್ ಡೇ, ಆನ್ ದ ಇವಿ ಆಫ್ ಡಾಕ್ಟರ್ಸ್ ಡೇ ನಾವೆಲ್ಲ ಇದು NK ಹಾಸ್ಪಿಟಲ್ ಜಾಫರಾಬಾದ್ NK ನಗರ್ನಲ್ಲಿ ಒಂದು ಮೆಗಾ ಹೆಲ್ತ್ ಕ್ಯಾಂಪ್ ಇಟ್ಟಿದ್ದೀವಿ. ಅದರಲ್ಲಿ ಎಲ್ಲ ನಮ್ಮದು ಸೂಪರ್ ಸ್ಪೆಷಾಲಿಟಿ ಇನ್ ಹೌಸ್ ಡಾಕ್ಟರ್ ಏನು ಅದರ, ನೆಫ್ರಾಲಜಿ, ಗ್ಯಾಸ್ಟ್ರೋಎಂಟರಾಲಜಿ, ಯೂರಾಲಜಿ, ಗ್ಯಾನಕಾಲಜಿ, ಆರ್ಥೋಪೆಡಿಕ್ಸ್ ಎಲ್ಲ ಡಿಪಾರ್ಟ್ಮೆಂಟ್, OSU ಡಿಪಾರ್ಟ್ಮೆಂಟ್ಗೆ ನಾವು ಫ್ರೀ ಹೆಲ್ತ್ ಕ್ಯಾಂಪ್, ಫ್ರೀ ಹೆಲ್ತ್ ಚೆಕಪ್, ಫ್ರೀ ಕನ್ಸಲ್ಟೇಷನ್ ಅಲಾಂಗ್ ವಿತ್ ದ ಫ್ರೀ ಮೆಡಿಸಿನ್ ಡಿಸ್ಟ್ರಿಬ್ಯೂಷನ್ ಅಂತ ಒಂದಿದೆ. ಜುಲೈ ಅವಾಗ ಡಾಕ್ಟರ್ಸ್ ಡೇ ಇದೆ. ಸೊ ವಿ ಆರ್ ಪ್ಲಾನಿಂಗ್ ಫಾರ್ ಮೆಗಾ ಹೆಲ್ತ್ ಕ್ಯಾಂಪ್ of all speciality what we have, all the departments free camp ide. All the OPDs are free consultation and free medicine, free medication supplementation. सुबह 9 बजे से लेकर शाम में 5 बजे तक ಎಲ್ಲ ಕನ್ಸಲ್ಟೇಷನ್ ಫ್ರೀ ಅಂಡ್ ಮೆಡಿಕೇಶನ್ ಫ್ರೀ. ಸೊ ಅದರಿಂದ ನೀವು ಸ್ವಲ್ಪ ಎಲ್ಲರಿಗೆ ಹೆಲ್ತ್ ಚೆಕಪ್ ಮಾಡಿಸ್ಕೋರಿ ಅಂತ ಇದು ಮಾಡ್ತಾ ಇದ್ದೀನಿ. ಕಿಡ್ನಿ ಫೇಲಿಯರ್ ಪೇಷಂಟ್ಸಿಗೆ ಬೆಸ್ಟ್ ಪಾಸಿಬಲ್ ರಿಪ್ಲೇಸ್ಮೆಂಟ್ ಅಂದರೆ ಟ್ರಾನ್ಸ್ಪ್ಲಾಂಟ್ ಸರ್ಜರಿ. ಸೊ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ಸ್ ಎಷ್ಟು ಮಂದಿ ಇಲ್ಲಿ ಎಷ್ಟು ಅವಶ್ಯಕತೆ ಇದೆ, ಎಷ್ಟು ಇಲ್ಲಿ ಆಗ್ತಾ ಇದೆ, ಆ ಡಿಫ್ರೆನ್ಸ್ ಸಾಕಷ್ಟಿದೆ. ಸೊ ಮೇ ಬಿ 100 ಪೇಷಂಟ್ಸಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬೇಕಾಯಿತು ಅಂತಂದ್ರೆ 1-2 ಆಗ್ತಾ ಇರ್ಬೋದು. ಸೊ ಆ ಗ್ಯಾಪ್ ಅನ್ನೋದು ಸೊಸೈಟಿಯಲ್ಲಿ ಅನ್ಮೆಟ್ ನೀಡ್ ಸಾಕಷ್ಟಿದೆ. ಸೊ ಆ ಗ್ಯಾಪನ್ನು ಫುಲ್ಫಿಲ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಅದರ ಜೊತೆ ಲಿವರ್ ಟ್ರಾನ್ಸ್ಪ್ಲಾಂಟ್ ನಮ್ಮ ಹಾಸ್ಪಿಟಲದ್ದು ಒಂದು ಮೇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದೆ. ದೊಡ್ಡ ಗಾತ್ರದ ಒಂದು ಗಾಯ ಮಾಡೋದು ಬೇಕಾಗಿಲ್ಲ ಓಪನ್ ಸರ್ಜರಿ ಮಾಡೋಕ್ಕೆ. ಸೊ ಅದಕ್ಕೆ ನಮಗೆ ಬೇಕಂತ ಇಕ್ವಿಪ್ಮೆಂಟ್ಸ್ ತುಂಬ ಇಂಪಾರ್ಟೆಂಟು. ನಮ್ಮ ಹಾಸ್ಪಿಟಲ್ಲಿ ಆ ಇಕ್ವಿಪ್ಮೆಂಟ್ಸ್ ಎಲ್ಲ ತರ್ತಾ ಇದ್ದೀವಿ. ಆ ಇಕ್ವಿಪ್ಮೆಂಟ್ಸಿಂದ ನಾವು ಈ ಮಿನಿಮಲ್ ಇನ್ವೇಸಿವ್ ಮತ್ತು ಎಂಡೋಸ್ಕೋಪಿಕ್ ಸ್ಪೈನ್ ಸರ್ಜರಿ ಮಾಡ್ತೀವಿ. ಇದರಿಂದ ಅಡ್ವಾಂಟೇಜ್ ಏನಂದರೆ ಪೇಷಂಟ್ಸ್ ಬರ್ತಾರೆ, ಬಂದ್ಬಿಟ್ಟು MRI ಎಲ್ಲ ಮಾಡಿಸ್ಕೊಂಡು ಬರ್ತಾರೆ. ಇಲ್ಲಿ ತೊಂದರೆ ಇದೆ ಅಂದಮೇಲೆ ಅದನ್ನು ನಾವು ಒಂದು ಸಣ್ಣ ಗಾತ್ರದ ಒಂದು 1 mm 1 ಸೆಂಟಿಮೀಟರ್ಕಿಂತ ಕೆಳಗಡೆ ಇರುತ್ತೆ ಇನ್ಸ್ಟಿಟ್ಯೂಷನ್. ಅದರಿಂದನೇ ನಾವು ಡೈರೆಕ್ಟಾಗಿ ಒಳಗಡೆ ಸ್ಕೋಪ್ ಹಾಕಿ, ಈಗ ನಾವು ಮುಂಚೆ ಹರ್ನಿಯಾ ಸರ್ಜರಿ ಮತ್ತು ಇದು ಅಬ್ಡೊಮೆನ್ನಲ್ಲಿ ಇದು ಏನಂತಾರೆ ಅಪೆಂಡಿಕ್ಸ್ ಸರ್ಜರಿ ಅವ್ರು ಏನು ಮಾಡ್ತಿದ್ವಿ, ಓಪನ್ ಆಗಿ ಮಾಡ್ತಿದ್ರು. ಈಗೆಲ್ಲ ಎಂಡೋಸ್ಕೋಪ್ ಮಾಡ್ತಿದ್ದಾರೆ. ಅದೇ ಥರ ಸ್ಪೈನಲ್ಲೂ ಕೂಡ ಎಂಡೋಸ್ಕೋಪಲ್ಲಿ ಮಾಡ್ತೀವಿ. ಎಲ್ಲರೂ they have done their MD course in emergency medicine and post MD at least 5 years experience. ನಂಗೆ 9 years experience, ನಮ್ಮ ಜೂನಿಯರ್ಸ್ 8 years. ಸೊ ಮಿನಿಮಮ್ 5 years experience ಇದ್ದವ್ರಿದ್ದಾರೆ. ಸೊ ದಟ್ ಏನಾಗ್ತೈತಪ್ಪ ಅಂದರೆ ಇದು ಆಕ್ಸಿಡೆಂಟ್ ಆಗಿರಲಿ, MI ಆಗಿರಲಿ, ಹಾರ್ಟ್ ಅಟ್ಯಾಕ್ ಆಗಿರಲಿ, ಅಥವಾ ಸ್ಟ್ರೋಕ್ ಆಗಿರಲಿ, ಹಾವು ಕಡಿತ ಆಗಲಿ, ಪಾಯ್ಸನಿಂಗ್ ಆಗಲಿ, ಫಸ್ಟ್ 1 hour ಈಸ್ ವೆರಿ ಗೋಲ್ಡನ್ ಅವರ್. ನೀವು ಆ 1 hour ಮಿಸ್ ಆಯ್ತಂದರೆ ಇವನ್ ICUದವರು ಏನು ಮಾಡೋಕ್ಕಾಗಲ್ಲ.
ಸ್ತ್ರೀ ಇರೋಂಥ ಪ್ರಾಬ್ಲಮ್ಸ್ ಏನೇ ಇರಲಿ, ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್, ಕ್ಯಾನ್ಸರ್ ಅವೇರ್ನೆಸ್ ಸ್ಕ್ರೀನಿಂಗ್ ಮೇನ್ಲಿ ಅದಕ್ಕೆ ಮಾಡ್ತಾ ಇದ್ದೀವಿ. HPV ವ್ಯಾಕ್ಸಿನ್ ವಿಲ್ ಮೇಕ್ ಅವೈಲಬಲ್ ಫ್ರೀ. ಸೊ ಅದು ಡೋಸ್ ಇರುತ್ತೆ 0 to 6 ಅಂತ. ಸೊ ಆ ಡೋಸ್ ತೊಗೊಂಡ್ರೆ ಕ್ಯಾನ್ಸರಿಂದ ಫ್ರೀ ಆಗ್ಬೋದು. ಸೊ ಅದರ ಅರಿವು ಮೂಡಲಿಕ್ಕೆ ನಾವು ಕ್ಯಾಂಪ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಹೆಣ್ಮಕ್ಳಿಗೆ ಇದು ಹೋಗಬೇಕು ಅಂತಂದರೆ ಕ್ಯಾಂಪ್ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ಕೊಡ್ಬೇಕು. ಜಿಲ್ಲೆಯ ಜೇವರ್ಗಿ ತಾಲೂಕಿನ ಇಜರಿ ಗ್ರಾಮದ ಹೊರವಲಯದ ಹೊಲಗಳಲ್ಲಿ ಗುಪ್ತವಾಗಿ ನಡೆಯುತ್ತಿದ್ದ ಇಸ್ಪೆಟ್ ಅಡ್ಡೆಯ ಮೇಲೆ ಜೇವರ್ಗಿ ಪೊಲೀಸರು ದಿಢೀರ ದಾಳಿ ನಡೆಸಿ ಆಟದಲ್ಲಿ ತೊಡಗಿದ್ದ ಹಲವರನ್ನು ವಶಕ್ಕೆ ಪಡೆದಿದ್ದಾರೆ. ಜಿಲ್ಲೆಯ ಜೇವರ್ಗಿ ತಾಲೂಕಿನ ಇಜೇರಿ ಗ್ರಾಮದ ಹೊರವಲಯದ ಹೊಲಗಳಲ್ಲಿ ಗುಪ್ತವಾಗಿ ನಡೆಯುತ್ತಿದ್ದ ಇಸ್ಪೆಟ್ ಅಡ್ಡೆಯ ಮೇಲೆ ಜೇವರ್ಗಿ ಪೊಲೀಸರು ದಿಢೀರ ದಾಳಿ ನಡೆಸಿ ಆಟದಲ್ಲಿ ತೊಡಗಿದ್ದ ಹಲವರನ್ನು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರ ಕಣ್ತಪ್ಪಿಸಿ ಹೊಲದಲ್ಲಿ ಕುಳಿತು ಇಸ್ಪೆಟ್ ಆಡಲಾಗುತ್ತಿದೆ ಎಂಬ ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಡ್ರೋನ್ ಕ್ಯಾಮೆರಾ ಬಳಸಿ ಅಡ್ಡೆಯ ನಿಖರ ಸ್ಥಳವನ್ನು ಪತ್ತೆ ಹಚ್ಚಿದರು. ಬಳಿಕ ಸ್ಥಳಕ್ಕೆ ದಾಳಿ ನಡೆಸಿ ಇಸ್ಪೆಟ್ ಆಟದಲ್ಲಿ ತೊಡಗಿದ್ದ ಸುಮಾರು 6-7 ಜನರನ್ನು ವಶಕ್ಕೆ ಪಡೆದಿದ್ದಾರೆ. ಕಾರ್ಯಾಚರಣೆಯ ವೇಳೆ ಸ್ಥಳದಲ್ಲಿದ್ದ ನಗದು ಹಣ, ಕಾರು ಹಾಗೂ ಬೈಕ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಆರೋಪಿಗಳ ವಿರುದ್ಧ ಜೂಜಾಟ ನಿಷೇಧ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಡ್ರೋನ್ ತಂತ್ರಜ್ಞಾನದ ನೆರವಿನಿಂದ ಗುಪ್ತವಾಗಿ ನಡೆಯುತ್ತಿದ್ದ ಇಸ್ಪೆಟ್ ಅಡ್ಡೆಯನ್ನು ಪತ್ತೆ ಹಚ್ಚಿರುವ ಜೇವರ್ಗಿ ಪೊಲೀಸರ ಕಾರ್ಯಾಚರಣೆ ಸಾರ್ವಜನಿಕರ ಗಮನ ಸೆಳೆದಿದೆ. ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಮೇಲ್ಛಾವಣಿಯ ಸಿಮೆಂಟ್ ಕುಸಿದು ವಿದ್ಯಾರ್ಥಿನಿಯರು ಗಾಯಗೊಂಡ ಘಟನೆಗೆ ಸಂಬಂಧಿಸಿ ಗಾಯಾಳು ವಿದ್ಯಾರ್ಥಿನಿಯರಿಗೆ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಸರ್ಕಾರಿ ಶಾಲಾ ಕಾಲೇಜುಗಳ ಶಿಥಿಲಗೊಂಡ ಕಟ್ಟಡಗಳನ್ನು ತಕ್ಷಣ ದುರಸ್ತಿಗೊಳಿಸಬೇಕೆಂದು ಆಗ್ರಹಿಸಿ ವಿದ್ಯಾರ್ಥಿಗಳು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಮೇಲ್ಛಾವಣಿಯ ಸಿಮೆಂಟ್ ಕುಸಿದು ವಿದ್ಯಾರ್ಥಿನಿಯರು ಗಾಯಗೊಂಡ ಘಟನೆಗೆ ಸಂಬಂಧಿಸಿ ಗಾಯಾಳು ವಿದ್ಯಾರ್ಥಿನಿಯರಿಗೆ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಸರ್ಕಾರಿ ಶಾಲೆ ಕಾಲೇಜುಗಳ ಶಿಥಿಲಗೊಂಡ ಕಟ್ಟಡಗಳನ್ನು ತಕ್ಷಣ ದುರಸ್ತಿಗೊಳಿಸಬೇಕೆಂದು ಆಗ್ರಹಿಸಿ ವಿದ್ಯಾರ್ಥಿಗಳು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇತ್ತೀಚೆಗೆ ನಡೆದ ಮೇಲ್ಛಾವಣಿ ಕುಸಿತದಿಂದ ಹಲವು ವಿದ್ಯಾರ್ಥಿನಿಯರು ಗಾಯಗೊಂಡಿದ್ದು, ಇಂತಹ ಘಟನೆಗಳು ಮರುಕಳಿಸದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ವಿದ್ಯಾರ್ಥಿಗಳ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವ ಸರ್ಕಾರಕ್ಕೆ ಬೆಂಕಿಗೆ ಹಾಕಿ ಇವ್ರು ಯಾರ ಕೈ ಹಾಕಲಿ ಹೇಳ್ತೀನಿ, ಇವ್ರ ಮೇಲೆ ಎಫ್ಐಆರ್ ಮಾಡ್ತೀನಿ, SP ಮೇಲೆ ಎಫ್ಐಆರ್ ಮಾಡ್ತೀನಿ, ನಾನು SP ಮೇಲೆ ಡೈರೆಕ್ಟ್ SP ಪಾರ್ಟಿ ಮಾಡ್ತೀನಿ. ವಿದ್ಯಾರ್ಥಿಗಳ ಬೆಲೆ ಇಲ್ಲ ನಿಮ್ಗ, ಅನ್ಯಾಯ ಮಾಡ್ತೀರಿ. ಯಾವ ಪೊಲೀಸ್ ಕೊಡ್ತಾರೆ ಮಕ್ಕಳೇ, ನನ್ನ ಮಕ್ಕಳ ಕೈ ಹತ್ರ ನೀವು ಪೊಲೀಸರು ಯಾರು ಕೈ ಹತ್ತೀರಿ? ನಿಮ್ಮ ಮೇಲೆ ಎಫ್ಐಆರ್ ಮಾಡ್ತೀನಿ ಸರ್. ಏನಿಲ್ಲ, ನಮ್ಗೆ ಅನೌನ್ಸ್ ಮಾಡ್ಬೇಕು, ಮನವಿ ಇಲ್ಲ. ಯಾವ ಬರ್ತಾನೆ ಇಲ್ಲಿ ಬಂದ ಅನೌನ್ಸ್ ಮಾಡ್ಬೇಕು. ಮಕ್ಕಳಿಗಲ್ಲಿ ಹಾಸ್ಪಿಟಲ್ ಒದ್ದಾಡಿರ್ತಾವ, ಆಟ ಆಡ್ತಾ ಇದ್ದೀನಿ. ಕಾಲೇಜಿನ ಕಟ್ಟಡ ನಿರ್ಮಾಣವಾಗಿ ಇನ್ನು ಕೇವಲ 10 ವರ್ಷವೂ ಕಳೆದಿಲ್ಲ. ಆದರೂ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿರುವುದು ಕಳಪೆ ಕಾಮಗಾರಿಯ ಅನುಮಾನಕ್ಕೆ ಕಾರಣವಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಗಾಯಗೊಂಡ ವಿದ್ಯಾರ್ಥಿನಿಯರಿಗೆ ಸಮರ್ಪಕ ಪರಿಹಾರ, ಘಟನೆಯ ಬಗ್ಗೆ ಸಮಗ್ರ ತನಿಖೆ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಹಾಗೂ ಜಿಲ್ಲೆಯ ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳ ಕಟ್ಟಡಗಳ ಸುರಕ್ಷತಾ ಪರಿಶೀಲನೆ ನಡೆಸಿ ಅಗತ್ಯ ದುರಸ್ತಿ ಕಾಮಗಾರಿಗಳನ್ನು ತಕ್ಷಣ ಕೈಗೊಳ್ಳಬೇಕೆಂದು ವಿದ್ಯಾರ್ಥಿಗಳು ಸರ್ಕಾರವನ್ನು ಆಗ್ರಹಿಸಿದರು. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಕೆಲಕಾಲ ರಸ್ತೆ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದ್ದು, ಸ್ಥಳಕ್ಕೆ ಬಂದ ಅಧಿಕಾರಿಗಳು ವಿದ್ಯಾರ್ಥಿಗಳ ಮನವಿ ಸ್ವೀಕರಿಸಿ ಸರ್ಕಾರದ ಗಮನಕ್ಕೆ ವಿಷಯವನ್ನು ತರುವ ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಅಂತ್ಯಗೊಂಡಿತ್ತು. AIDS ವಿದ್ಯಾರ್ಥಿ ಸಂಘಟನೆಯಿಂದ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕಂತ ಕೇಳಿದ್ರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಏನಿದೆ SP ಆಫೀಸ್ ಹತ್ರ ಸುಮಾರು 2000 ವಿದ್ಯಾರ್ಥಿಗಳು ಓದುವಂಥ ಮಹಿಳೆಯರ ಕಾಲೇಜು. ಅದು ಏನಾಗಿದೆ, ನಿನ್ನೆ ಕ್ಲಾಸ್ ನಡೆಯುತ್ತಿರಬೇಕಾದ್ರೆ ದೊಡ್ಡದು ಛತ್ತು ತಲೆ ಮೇಲೆನೆ ಬಿದ್ದಿದ್ದಾರೆ. ಇಲ್ಲಿ 5 ಮಂದಿ ಮಕ್ಕಳಿಗೆ ಗಾಯ ಆಗಿದೆ
ಸಿವಿಯರ್ ಎಂಜೂರ್ ಆಗಿದೆ. 2 ದಿನ ಹಾಸ್ಪಿಟಲ್ನೇ ಇದ್ರು, ನಾಳೆ ಡಿಸ್ಚಾರ್ಜ್ ಮಾಡ್ತಾ ಇರೋ ಪೊಸಿಷನ್ ಇದೆ ಸರ್. ಅಲ್ಲಿ ಆ ಮಕ್ಕಳಿಗೆ ಏನು ಕ್ರಮ ತಗೋತೀರ ಅನ್ನೋದು ಭರವಸೆ ಕೊಡಬೇಕು ಸರ್ಕಾರ. ಇನ್ನೊಂದು, ಇಲ್ಲಿ ಭಾಳ ಸೂಕ್ಷ್ಮವಾಗಿ ಯೋಚನೆ ಮಾಡ್ಬೇಕು ಸರ್ಕಾರ. ಯಾಕಂತ ಕೇಳಿದ್ರೆ ಆ ಬಿಲ್ಡಿಂಗ್ ಕಟ್ಟಿ ಇನ್ನು 10 ವರ್ಷ ತುಂಬಿಲ್ಲ, ಇವಾಗ ಅದು ಮೇಲ್ಛಾವಣಿ ಉತ್ಕೊಂಡು ಬೀಳ್ತಾ ಇದೆ. ಇನ್ನೂ ಮಳೆಗಾಲನೇ ಸ್ಟಾರ್ಟ್ ಆಗಿಲ್ಲ. ಇವಾಗ ಮಳೆ ಬಂದ್ರೇನೆ ಅದು ಇಡೀ ಬಿಲ್ಡಿಂಗ್ಸ್ ಬೀಳುವಂಥ ಪೊಸಿಷನ್ ಇದೆ. ಇಡೀ ಬಿಲ್ಡಿಂಗ್ ನೋಡ್ರಿ ಸರ್, ನೀವು ಹೋಗಿ ನೋಡ್ರಿ, ಇಡೀ ಬಿಲ್ಡಿಂಗ್ ಹಾಳಾಗಿದೆ. ಅಲ್ಲಿ ಬ್ರಿಕ್ ಬಿಟ್ಟಿದೆ, ಅಂದರೆ ಡಿವೈಡ್ ಆಗ್ತಾ ಇದೆ. ಈ ಮಕ್ಕಳು ದಿನಾ ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಕ್ಲಾಸ್ನ ಕುಂತುವಾಗೂ ಕೂಡ ಭಯ ಆತಂಕದಲ್ಲೇ ಕ್ಲಾಸ್ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್. ಯಾಕಂದರೆ ಇದು ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ, ಬೇಜವಾಬ್ದಾರಿತನದಿಂದ. ಯಾಕಂದ್ರೆ ಬಡ ಮಕ್ಕಳು ಓದುವಂಥ ಕಾಲೇಜು ಇವ್ರಿಗೆ ಕೇವಲ ಆಗ್ಬಿಟ್ಟಿದೆ. ಅಲ್ಲಿ ಎಷ್ಟು ಮಟ್ಟಿಗೆ ಕಳಪೆ ಮಟ್ಟದ ಕಟ್ಟಿದ್ದಾರೆ, ಇಲ್ಲಿ ಎಲ್ಲರೂ ಯೋಚನೆ ಮಾಡ್ಬೇಕು ಸರ್ಕಾರ. ಯಾಕಂದ್ರೆ 10 ವರ್ಷ ತುಂಬಿಲ್ಲ, ಇವಾಗ ಛತ್ತು ಬಿದ್ದಿದೆ. ಅದನ್ನು ದುರಸ್ತಿಗೊಳಿಸ್ಬೇಕು ಕೂಡಲೇ. ಆ ಮಕ್ಕಳಿಗೆ ಭರವಸೆ ಕೊಡಬೇಕು ಏನು ಕ್ರಮ ತಗೋತಾರೆ ಅನ್ನೋದು. ಇನ್ನೊಂದು, ಅದು ನೆಕ್ಸ್ಟು ಕಳಪೆ ಮಟ್ಟದ ಆಗದೆ ಇರೋಂಗೆ ಸರ್ಕಾರಿ ಶಾಲಾ ಕಾಲೇಜ್ ಬಿಲ್ಡಿಂಗ್ಗಳು ಕಟ್ಟಬೇಕು. ಇದು ಸರ್ಕಾರ ಕಠಿಣವಾಗಿ ಕ್ರಮ ತಗೋಬೇಕು ಅಂತೇಳಿ AIDS ವಿದ್ಯಾರ್ಥಿ ಸಂಘಟನೆ ಡಿಮ್ಯಾಂಡ್ ಮಾಡ್ತಾ ಇದೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಸರ್ಕಾರಿ ಕಾಲೇಜು ಕಟ್ಟಡದ ಮೇಲ್ಛಾವಣಿಯಿಂದ ಸಿಮೆಂಟ್ ಕುಸಿದು ವಿದ್ಯಾರ್ಥಿನಿಯರು ಗಾಯಗೊಂಡ ಪ್ರಕರಣದ ಹಿನ್ನೆಲೆಯಲ್ಲಿ ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ನಗರದ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯುತ್ತಿರುವ ವಿದ್ಯಾರ್ಥಿನಿಯರ ಆರೋಗ್ಯ ವಿಚಾರಿಸಿದರು. ಸರ್ಕಾರಿ ಕಾಲೇಜು ಕಟ್ಟಡದ ಮೇಲ್ಛಾವಣಿಯಿಂದ ಸಿಮೆಂಟ್ ಕುಸಿದು ವಿದ್ಯಾರ್ಥಿನಿಯರು ಗಾಯಗೊಂಡ ಪ್ರಕರಣದ ಹಿನ್ನೆಲೆಯಲ್ಲಿ ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ನಗರದ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯುತ್ತಿರುವ ವಿದ್ಯಾರ್ಥಿನಿಯರ ಆರೋಗ್ಯ ವಿಚಾರಿಸಿದರು. ಆಸ್ಪತ್ರೆಯ ವೈದ್ಯರೊಂದಿಗೆ ಮಾತನಾಡಿದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಗಾಯಾಳು ವಿದ್ಯಾರ್ಥಿನಿಯರಿಗೆ ಅಗತ್ಯವಿರುವ ಎಲ್ಲಾ ರೀತಿಯ ಚಿಕಿತ್ಸೆಯನ್ನು ಸಮರ್ಪಕವಾಗಿ ನೀಡುವಂತೆ ಸೂಚಿಸಿದರು. ವಿದ್ಯಾರ್ಥಿನಿಯರ ಕುಟುಂಬಸ್ಥರೊಂದಿಗೆ ಮಾತುಕತೆ ನಡೆಸಿ ಧೈರ್ಯ ತುಂಬಿದರು. ಘಟನೆಯಲ್ಲಿ ಗಾಯಗೊಂಡಿದ್ದ 7 ವಿದ್ಯಾರ್ಥಿನಿಯರ ಪೈಕಿ 4 ಮಂದಿ ಚಿಕಿತ್ಸೆ ಪಡೆದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಉಳಿದ 3 ವಿದ್ಯಾರ್ಥಿನಿಯರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅವರ ಆರೋಗ್ಯ ಸ್ಥಿರವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. 3 ಜನ ಹುಡುಗಿರು 16 ವಯಸ್ಸದವರು, ಶೀತಲ್, ದಿವ್ಯಾ ಮತ್ತು ಸ್ನೇಹ ಅಂತ ಅಡ್ಮಿಟ್ ಆಗಿರೋರು. 3 ಜನ ಆರೋಗ್ಯವಾಗಿದ್ದಾರೆ. ಅಂಥದ್ದೇನು ದೊಡ್ಡ ತೊಂದರೆ ಇಲ್ಲ. ಒಬ್ರಿಗೆ ತಲೆ ಪೆಟ್ಟು ಬಿದ್ದಿತ್ತು, ಒಬ್ರಿಗೆ ಬೆನ್ನಿಗೆ ಪೆಟ್ಟು ಬಿದ್ದಿತ್ತು, ಇನ್ನೊಬ್ರಿಗೆ ಕೈಗೆ ಬಿದ್ದಿತ್ತು. ಎಲ್ಲ ಎಕ್ಸ್ರೇ ಮತ್ತು CT ಸ್ಕ್ಯಾನ್ ಎಲ್ಲ ಮಾಡಿ ನೋಡಿದ್ದೀವಿ. ಎಲ್ಲನೂ ನಾರ್ಮಲ್ ಕಂಡು ಬರ್ತಿದೆ. ಮೋಸ್ಟ್ಲಿ ಇನ್ನೊಂದು ದಿವಸದಲ್ಲಿ ಡಿಸ್ಚಾರ್ಜು ಆಗ್ಬೋದು. ಅಂತ ಏನು ಸೀರಿಯಸ್ ಅಂತ ವಿಚಾರ ಇಲ್ಲ. ಏನು ಇನ್ವೆಸ್ಟಿಗೇಷನ್ ಬೇಕಿತ್ತು ಅದು ಮಾಡಿದ್ದೀವಿ. ಸೊ ಇವತ್ತು ನಾವು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಪ್ರಕಾರ ಅಂತೂ ಅದೇನು ಮುಂದಿಂದೇನೂ ಆ ಥರ ಇಲ್ಲ ಅಂತ ಅನ್ನೋದು ಕಾಣಿಸ್ತಿದೆ. ಗಾಯಗೊಂಡ ಎಲ್ಲ ವಿದ್ಯಾರ್ಥಿನಿಯರಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದ್ದು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಆಸ್ಪತ್ರೆ ಮೂಲಗಳು ತಿಳಿಸಿವೆ. ಘಟನೆಯ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದು ಕಟ್ಟಡದ ಸುರಕ್ಷತೆ ಕುರಿತು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನಿನ್ನೆ ಆಗಿರ್ತಕ್ಕಂಥ ಘಟನೆ PU ಡಿಗ್ರಿ ಕಾಲೇಜಿನಲ್ಲಿ ಬೆಳಗ್ಗೆ 11 ಗಂಟೆಗೆ ಮಕ್ಕಳು ಓದ್ತಾ ಕುಳಿತಾಗ ಮೇಲಿನಿಂದ ಛತ್ತ ಸರಿಯಾಗಿ ಕ್ಯೂರಿಂಗ್ ಆಲರ್ಬಿಟ್ಟಿಗೆ ಮತ್ತು ಮಣ್ಣಿಗೆ ಮಿಕ್ಸ್ ಇದ್ದರೆ ಆ ರೀತಿ ಬೋಗ್ತಕ್ಕಂಥದ್ದು. 2016ರಲ್ಲಿ ಆ ಕೆಲಸ ಪ್ರಾರಂಭ ಮಾಡಿ 2018ರಲ್ಲಿ ಮುಗಿದ ನಂತರ 2018ರಿಂದ ಆ ಸ್ಕೂಲು ನಡೀತಾಯಿತ್ತು. 80 ಮಕ್ಕಳನ್ನು ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿರ್ಭಯದಿಂದ ಪುಸ್ತಕ ಓದುವ ಲಕ್ಷ್ಯ ಟೀಚರ್ಗಡೆ ಕೊಟ್ಟು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಆ ಮೇಲಿಂದ ಛತ್ತು ಬಿದ್ದು ಸುಮಾರು 7 ಜನರಿಗೆ ಗಾಯ ಆಗಿತ್ತು. 5 ಜನ ನಿನ್ನೆ ಆಸ್ಪತ್ರೆಗೆ ಬಂದು ಈಗ
ನಿನ್ನೆ ಇಬ್ಬರು ಡಿಸ್ಚಾರ್ಜ್ ಆಗಿ ಆರಾಮಾಗಿ ಹೋಗಿದ್ದಾರೆ. ಇದರಲ್ಲಿ 7 ಜನರಲ್ಲಿ 4 ಜನ ಹೋಗಿದ್ದಾರೆ. ಈಗ 3 ಜನ ಉಳಿದಿದ್ದಾರೆ. ಒಬ್ಬಕ್ಕಿಗೆ ಟಾಕಿ ಬಿದ್ದಿದೆ ತಲೆ ಮೇಲೆ, ಅದು ಮತ್ತು ಕೈ ಕೂಡ ಟಾಕಿ 5 ಟಾಕಿ ಏನಪ್ಪ ಅಂದರೆ ಬಿದ್ದಿದೆ. ಇನ್ನೊಬ್ಬರಿಗೆ ಬೆನ್ನಲ್ಲಿ ಬಿದ್ದು ಅದು ಕೂಡ ಎಕ್ಸ್ರೇ ತೆಗೆದು ಅದನ್ನು ನೋಡಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಿಂದ ಅಪಾಯ ಕಂಡು ಬಂದಿಲ್ಲ. ಇನ್ನೊಬ್ಬಳು ಕೂಡ ಆರಾಮಾಗಿದ್ದಾಳೆ. ಆಕಿನೂ ಕೂಡ ಒಳಪೆಟ್ಟಾಗಿದೆ, ಕೈ ಫ್ರ್ಯಾಕ್ಚರ್ ಏನಾಗಿಲ್ಲ. ಆ 3 ಅವ್ರಿಗೇನಪ್ಪ ಅಂದ್ರೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಸರಿಯಾದ ಆಹಾರ ತೆಗೆದು ನನ್ನ ಕೈಲಿ ಆದಷ್ಟು ನನ್ನ ಸಹಾಯ ಕೂಡ ಮಾಡಿ ಅವರಿಗೆ ಗುಣಮುಖ ಆಗಲಿ ಅಂತ ಹೇಳಿ ಡಾಕ್ಟರ್ಸ್ ಕೂಡ ಕಟ್ಟುನಿಟ್ಟಿನ ಒಂದು ವಿಶೇಷವಾಗಿ ಕಾಳಜಿ ವಹಿಸಿ ನೋಡ್ಬೇಕಂತ ಕೂಡ ತಿಳಿಸಿದ್ದೀನಿ. CM ನಿಧಿಯಿಂದ ಏನಾದರೂ ಪ್ರಸ್ತಾಪ ಮಾಡ್ತೀವಿ? ನಾವು ಏನೇ ಇದ್ದರೂ ಬಿಲ್ ಕೊಟ್ಟರೆ ಅದು ಪರಿಹಾರ ಕೊಟ್ಟು, ಆಮೇಲೆ ಶಿಕ್ಷಕರಿಗೆ ಅವ್ರ ಪುಸ್ತಕದಿಂದ ಬರೆದಿರ್ತೀವಿ, ಇನ್ಶೂರೆನ್ಸ್ ಇರ್ತದೆ. ಯಾವುದೇ ರೀತಿ ಘಟನೆ ಆದರೆ ಅದು ಇನ್ಶೂರೆನ್ಸ್ ಅದನ್ನು ಕೂಡ ಏನಪ್ಪ ಅಂದ್ರೆ ಅವ್ರ ಮನೆಗೆ ತಲುಪಿಸಕ್ಕಂಥ ಕೆಲಸ ಮಾಡ್ತೀವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.